ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಜಾಬ್ ಆಕಾಂಕ್ಷಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಫ್ರೀ ರಿಕ್ರೂಟ್ಮೆಂಟ್, ಸಬ್ಮಿಟ್ ಯುವರ್ ಅಪ್ಡೇಟೆಡ್ CV, ಶಾರ್ಟ್ ಲಿಸ್ಟಿಂಗ್ ಇನ್ ಪ್ರೋಗ್ರೆಸ್ ಫಾರ್ ಅ ನರ್ಸ್ ಕ್ಲಿನಿಷಿಯನ್. ಹೌದು ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ನರ್ಸ್ ಕ್ಲಿನಿಷಿಯನ್ಗೋಸ್ಕರ ಜಾಬ್ ಅಪಾರ್ಚುನಿಟೀಸ್ ಇನ್ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ. KSA ಅಂದರೆ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾದಲ್ಲಿ ಫ್ರೀ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಜೆರಿ ವರ್ಗೀಸ್ ವತಿಯಿಂದ. ಏನು ಜಾಬು ಅಂತಂದರೆ ನರ್ಸ್ ಕ್ಲಿನಿಷಿಯನ್ಸ್. ಅವರ್ ಕ್ಲೈಂಟ್ ಈಸ್ ವರ್ಲ್ಡ್ ಕ್ಲಾಸ್ ಹೆಲ್ತ್ ಕೇರ್ ಪ್ರೊವೈಡರ್ ವಿತ್ ಲೀಡಿಂಗ್ ಟೆಕ್ನಾಲಜೀಸ್ ಆ್ಯಂಡ್ ಟ್ರೀಟ್ಮೆಂಟ್ ದ್ಯಾಟ್ ಎನ್ಹ್ಯಾನ್ಸ್ ದ ಲೈಫ್ಸ್ ಆಫ್ ಫ್ಯಾಮಿಲೀಸ್ ಅಕ್ರಾಸ್ ಸೌದಿ ಅರೇಬಿಯಾ. ಅರ್ಜೆಂಟ್ಲಿ ಸೀಕ್ಸ್ ಟು ಹೈಯರ್ ದ ಬಿಲೋ ಪೊಸಿಷನ್. ಏನು ನರ್ಸ್ ಕ್ಲಿನಿಷಿಯನ್, ಲೇಬರ್ ಆ್ಯಂಡ್ ಡೆಲಿವರಿ ಮಿಡ್ವೈಫ್ರಿ ಕೋಡ್ ಕೊಟ್ಟಿದ್ದಾರೆ. ಅಪ್ಲೈ ಮಾಡುವಾಗ JRE331667 ಅಂತಂದರೆ ಲೇಬರ್ ಆ್ಯಂಡ್ ಡೆಲಿವರಿ ಮಿಡ್ವೈಫ್ರಿಗೋಸ್ಕರ ಆಗುತ್ತೆ ನರ್ಸ್ ಕ್ಲಿನಿಷಿಯಲಲ್ಲಿ. ನಂತರ ಕಾರ್ಡಿಯಾಕ್ ಕೇರ್ CCU ಆ್ಯಂಡ್ ಟೆಲಿಮೆಟ್ರಿಯಲ್ಲಿ ಬರುತ್ತೆ. ಆನ್ಕಾಲಜಿ ಅಂದರೆ ಕ್ಯಾನ್ಸರಸ್ ಪೇಷಂಟನ್ನು ಡೀಲ್ ಮಾಡೋದಕ್ಕಾಗಿ. EMS ಅಂದರೆ ಎಮರ್ಜೆನ್ಸಿ ಇಲ್ಲಿ ಕೆಲಸ ಮಾಡಲಿಕ್ಕೆ. ಆಮೇಲೆ ICUಗಳಲ್ಲಿ ಕೆಲಸ ಮಾಡಲಿಕ್ಕೆ. ಇನ್ ಪೇಷಂಟ್ ಪಿಡಿಯಾಟ್ರಿಕ್ಸ್ ಇದೆ. ಸೊ ಬನ್ನಿ ನೋಡೋಣ ಏನು ಇದರ ಒಂದು ಡೀಟೇಲನ್ನು ಅರಿತುಕೊಳ್ಳೋಣ. ಇವರು ಜೆರಿ ವರ್ಗೀಸ್ ಅಂತ ನಿಮಗೆ ಗೊತ್ತಿರುವ ಹಾಗೆ ಒನ್ ಆಫ್ ದ ರೆಪ್ಯೂಟೆಡ್ ಏಜೆನ್ಸಿ ಇದೆ ಸ್ನೇಹಿತರೆ. ನಾನು ಸುಮಾರು 30 ವರ್ಷಗಳಿಂದ ಇದನ್ನು ನೋಡ್ತಾ ಇದ್ದೀನಿ. ಒಂದು ಒಳ್ಳೆಯ ಈ ಒಂದು ಜೆರಿ ವರ್ಗೀಸ್ ಮ್ಯಾನ್ ಪವರ್ ಕನ್ಸಲ್ಟೆನ್ಸಿ ಇದೆ. ಇವರ ಮೇನ್ ಬ್ರಾಂಚ್ ಬಂದು ಮುಂಬೈ, ಆಮೇಲೆ ಹೈದರಾಬಾದ್, ಚೆನ್ನೈ, ಕೊಚ್ಚಿನ್, ಬ್ಯಾಂಗ್ಳೂರು ಆ್ಯಂಡ್ ಡೆಲ್ಲಿ. ಸೊ ಏನೇನಿದ್ದಾವೆ ಅಂತಂದರೆ ನರ್ಸ್ ಕ್ಲಿನಿಷಿಯನಲ್ಲಿ ಲೇಬರ್ ಆ್ಯಂಡ್ ಡೆಲಿವರಿ ಮತ್ತು ಮಿಡ್ವೈಫ್ರಿ, BSc ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು. ತದನಂತರ ಮಿನಿಮಮ್ 2 years ಕ್ಲಿನಿಕಲ್ ಮಿಡ್ವೈಫ್ರಿ ಎಕ್ಸ್ಪೀರಿಯನ್ಸ್, ಫಾಲೋಯಿಂಗ್ ಲೈಸೆನ್ಸ್, ರಿಜಿಸ್ಟ್ರೇಷನ್ ಇನ್ ದ ಕಂಟ್ರಿ ಆಫ್ ಒರಿಜಿನ್ ಟು include 1 year ಎಕ್ಸ್ಪೀರಿಯನ್ಸ್ ಇನ್ ಲೇಬರ್ ಆ್ಯಂಡ್ ಡೆಲಿವರಿ ಕೇರ್ ಯೂನಿಟ್ ಈಸ್ ರಿಕ್ವೈರ್ಡ್. ನೀವು ಯಾವ ದೇಶದಿಂದ ಅಪ್ಲೈ ಮಾಡ್ತಾ ಇದ್ದೀರಾ ಅಲ್ಲಿನ ನರ್ಸಿಂಗ್ ಕೌನ್ಸಿಲ್, ಅಂದರೆ ಸಪೋಸ್ ನೀವು ನಮ್ಮ ಭಾರತ ದೇಶದಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್, ಕನ್ನಡದವರು ಎಲ್ಲ ಬೇರೆ ಬೇರೆ ನರ್ಸಿಂಗ್ ಕೌನ್ಸಿಲ್ಗಳಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ರಿಜಿಸ್ಟ್ರೇಷನ್ ಆದ ಮೇಲೆ ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿ ಏನು ಹೇಳ್ತಾ ಇರ್ತೀನಿ ಅಂತಂದರೆ, ನಿಮ್ಮ ರಿಜಿಸ್ಟ್ರೇಷನ್ ಆದ ಮೇಲೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಪಾಸ್ಔಟ್ ಆದ ಕೂಡಲೇ ನೀವು ಆ್ಯಸ್ ಎ ನರ್ಸ್ ಅಂತ ನೀವು ಪಡಲ್ಲ ಅಂಟಿಲ್ ಅನ್ಲೆಸ್ ಯು ಡೋಂಟ್ ಹ್ಯಾವ್ ಅ ಲೈಸೆನ್ಸ್ ಅಂತಂದರೆ ರಿಜಿಸ್ಟ್ರೇಷನ್ ಆಗಿರುವಂತಹ ಸರ್ಟಿಫಿಕೇಟ್ ಇರಬೇಕು ಸ್ನೇಹಿತರೆ. ತದನಂತರ ಕಾರ್ಡಿಯಾಕ್ ಕೇರಲ್ಲಿ BSc ನರ್ಸಿಂಗ್ ಮಿನಿಮಮ್ 2 year ಎಕ್ಸ್ಪೀರಿಯನ್ಸ್, ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್, ಫಾಲೋಯಿಂಗ್ ಲೈಸೆನ್ಸ್, ರಿಜಿಸ್ಟ್ರೇಷನ್ ಇನ್ ದ ಕಂಟ್ರಿ ಆಫ್ ಒರಿಜಿನ್ ಟು ಇನ್ಕ್ಲೂಡ್ 1 year ಎಕ್ಸ್ಪೀರಿಯನ್ಸ್ ಇನ್ ಕಾರ್ಡಿಯಾಕ್ ಕೇರ್ ಯೂನಿಟ್ ಈಸ್ ಪ್ರಿಫರ್ಡ್. 1 year ಎಕ್ಸ್ಪೀರಿಯನ್ಸ್ ಇರಬೇಕು ಕಾರ್ಡಿಯಾಕ್ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂಥದ್ದು ಆಫ್ಟರ್ ಕಂಪ್ಲೀಟಿಂಗ್ ಯುವರ್ BSc ನರ್ಸಿಂಗ್. ಟೋಟಲ್ 2 year ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಆಮೇಲೆ ಆನ್ಕಾಲಜಿ, BSc ನರ್ಸಿಂಗ್ ಕಂಪ್ಲೀಟ್ ಆಗಿ ಮಿನಿಮಮ್ 2 year ಆಫ್ ಎಕ್ಸ್ಪೀರಿಯನ್ಸ್, ಕ್ಲಿನಿಕಲ್ ನರ್ಸಿಂಗ್ ಎಕ್ಸ್ಪೀರಿಯನ್ಸ್, ಫಾಲೋಯಿಂಗ್ ಲೈಸೆನ್ಸ್, ರಿಜಿಸ್ಟ್ರೇಷನ್ ಇನ್ ದ ಕಂಟ್ರಿ ಆಫ್ ಒರಿಜಿನ್ ಟು ಇನ್ಕ್ಲೂಡ್ 1 year ಕರೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಕ್ಯಾನ್ಸರ್ ಕೇರ್ ಆನ್ಕಾಲಜಿ ಯೂನಿಟ್ ಈಸ್ ರಿಕ್ವೈರ್ಡ್. ಈ ಒಂದು ಕ್ಯಾನ್ಸರ್ ಕೇರ್ ಅಂತಂದರೆ ಕ್ಯಾನ್ಸರ್ ಆಗಿರುವಂಥ ಪೇಷಂಟ್ಗಳಿಗೆ ಕೇರ್ ಮಾಡಲಿಕ್ಕೆ ಮಿನಿಮಮ್ 1 year ಎಕ್ಸ್ಪೀರಿಯನ್ಸ್ ಇಸ್ ರಿಕ್ವೈರ್ಡ್. ಬಟ್ ಟೋಟಲ್ ಓವರಾಲ್ ಮಿನಿಮಮ್ 2 year ಎಕ್ಸ್ಪೀರಿಯನ್ಸ್ ಬೇಕು BSc ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ. EMS ಎಮರ್ಜೆನ್ಸಿ ಮೆಡಿಸನಲ್ಲಿ ಕೆಲಸ ಮಾಡಲಿಕ್ಕೆ BSc ನರ್ಸಿಂಗ್ ಮಿನಿಮಮ್ 2 years ಆಫ್ ಕ್ಲಿನಿಕಲ್ ನರ್ಸಿಂಗ್ ಎಕ್ಸ್ಪೀರಿಯನ್ಸ್, ಫಾಲೋಯಿಂಗ್ ಲೈಸೆನ್ಸ್, ರಿಜಿಸ್ಟ್ರೇಷನ್ ಇನ್ ದ ಕಂಟ್ರಿ ಆಫ್ ಒರಿಜಿನ್ ಇನ್ಕ್ಲೂಡ್ 1 year ಎಕ್ಸ್ಪೀರಿಯನ್ಸ್ ಇನ್ EMS ಈಸ್ ಪ್ರಿಫರ್ಡ್. ಅದೇ ಪ್ರತಿಯೊಬ್ಬರೂ BSc ಕಂಪ್ಲೀಟ್ ಮಾಡಿರಬೇಕು. ಮಿನಿಮಮ್ ಸೇಮ್ ಡಿಪಾರ್ಟ್ಮೆಂಟಲ್ಲಿ 1 year ಸೇವೆ ಸಲ್ಲಿಸಿರಬೇಕು. ಅದಲ್ಲದೆ ಓವರಾಲ್ 2 year ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ಅದೇ ರೀತಿ ICUಯಲ್ಲಿ ಕೂಡ ಕೇಳಿದ್ದಾರೆ. ಆಮೇಲೆ ಇಂಪೇಷಂಟ್ ಪಿಡಿಯಾಟ್ರಿಕ್ಸಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಫ್ರೀ ರಿಕ್ರೂಟ್ಮೆಂಟ್ ಇರುತ್ತೆ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾಗೋಸ್ಕರ. ನಿಮ್ಮ CV ಅದರ ಒಂದು ಡೀಟೇಲ್ ಕೊಡ್ತಾ ಇದ್ದಾರೆ, ಡಾಕ್ಯುಮೆಂಟ್ ಏನೇನು ನಾವು ಇದು ಕೊಡಬಹುದು ಅಂತ ಹೇಳಿಬಿಟ್ಟು. ಕ್ಯಾಂಡಿಡೇಟ್ ಶುಡ್ ಸಬ್ಮಿಟ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಕಾಪೀಸ್ ವೈಲ್ ಅಪ್ಲೈಯಿಂಗ್ ಆನ್ಲೈನ್. ಅಪ್ಡೇಟ್ MS ವರ್ಡ್ CV, MS ವರ್ಡಿಂದ ಮಾಡಿರುವಂಥ ಒಂದು CV ಇರಬೇಕು. ಎಜುಕೇಷನ್ ಸರ್ಟಿಫಿಕೇಟ್ಸು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸು, ಲೈಸೆನ್ಸ್ ಆ್ಯಂಡ್ ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು.
ಪಾಸ್ಪೋರ್ಟ್ ಅಂದರೆ ಅರ್ಥ ಆಗುತ್ತೆ, ಮತ್ತು ವ್ಯಾಲಿಡ್ ಪಾಸ್ಪೋರ್ಟ್ ಅಂದರೆ ಇದರ ಅರ್ಥ ಏನು, ಮಿನಿಮಮ್ 6 ಮಂತ್ ಇರಬೇಕು ನೀವು ರಿನ್ಯೂವಲ್ ಮಾಡಿಸ್ಬೇಕಾದ್ರೆ, ಅಥವಾ ಫ್ರೆಶ್ ಇದ್ದರೆ ಅಡ್ಡಿ ಇಲ್ಲ. ಒಂದು ಸಲ ನೀವು ಪಾಸ್ಪೋರ್ಟ್ ಕಾಪಿ ನಿಮ್ಮ ಹತ್ರ ಇದ್ದರೆ ಅದು 10 ಇಯರ್ಸ್ವರೆಗೆ ನೀವು ಅದನ್ನು ಯೂಸ್ ಮಾಡಬಹುದು. ಸೊ 6 ಮಂತ್ ಇದ್ದರೆ ಒಳ್ಳೆಯದು, ಬಿಫೋರ್ 6 ಮಂತ್ ಇಫ್ ಎನಿಥಿಂಗ್ ಇಸ್ ದೇರ್. ಅಂದರೆ 9 ವರ್ಷ 6 ತಿಂಗಳು ಆಗಿದ್ದರೆ ಅಡ್ಡಿ ಇಲ್ಲ, ಬಟ್ ಮೋರ್ ದೆನ್ ಅದು ಆಗಿರಬಾರದು ಎನ್ನುವಂಥದ್ದು ವ್ಯಾಲಿಡ್ ಪಾಸ್ಪೋರ್ಟ್ ಕೇಳ್ತಾ ಇದ್ದಾರೆ. ಟು ಅಪ್ಲೈ ಆನ್ಲೈನ್ ವಿಸಿಟ್, ಆನ್ಲೈನ್ ಅಪ್ಲೈ ಮಾಡೋದಕ್ಕೋಸ್ಕರ jerivarghese.com/apply online. Please input the JRE code in the quick service box and apply. Select internet online, select source Facebook, or please send your CV to mention below office email IDs. ಇಷ್ಟೆಲ್ಲ ಆಗಲ್ಲ ಅಂತಂದರೆ ಒಂದು ಇಮೇಲ್ IDs ಕೊಟ್ಟಿದ್ದಾರೆ, ವಿವಿಧ ಬ್ರ್ಯಾಂಚ್ಗಳ ಜೆರಿವರ್ಗೀಸಲ್ಲಿರುವಂಥ ವಿವಿಧ ಬ್ರ್ಯಾಂಚ್ಗಳ ಒಂದು ಇಮೇಲ್ IDಸ್ಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ನಿಯರರ್ ಆದಂಥ ಸಿಟಿ ನೋಡಿಕೊಂಡು ನೀವು ನಿಮ್ಮ CV, ಡಾಕ್ಯುಮೆಂಟ್ಸ್, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್, ತದನಂತರ ಪಾಸ್ಪೋರ್ಟ್, ವ್ಯಾಲಿಡ್ ಪಾಸ್ಪೋರ್ಟ್ ಕಾಪಿ ಕೂಡ ನೀವು ಶೇರ್ ಮಾಡಬಹುದು ಸ್ನೇಹಿತರೆ. ಸೊ ಹೋಪ್ ನಿಮಗೆ ಇದು ಒಂದು ಇಂಟ್ರೆಸ್ಟಿಂಗ್ ಅನ್ನಿಸಿರಬಹುದು. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಇದನ್ನು ಶೇರ್ ಮಾಡಿ, ಸೊ ದ್ಯಾಟ್ ಅವರಿಗೇನಾದರೂ ಇದರ ಸದುಪಯೋಗ ಪಡೀಲಿಕ್ಕೆ ಹೆಲ್ಪ್ ಆಗಬಹುದು ಸ್ನೇಹಿತರೆ. ಥ್ಯಾಂಕ್ ಯು.